ರಶ್ಮಿ ಗೌಡಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಸೊ 2 ಡೇಸ್ ಆಯಿತು ನಾನು ವಿಡಿಯೋ ಮಾಡಿ. ಯಾಕೆ ಮಾಡಿರಲಿಲ್ಲ ಅಂದರೆ ಈ ನ್ಯೂಸ್ ಚಾನಲ್ಸ್ ಅಲ್ಲಿ ಬರೋ ನ್ಯೂಸ್ ನೋಡಿ, ಸೊ ನೇಹಾ ನ್ಯೂಸ್ ನೋಡಿ ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಹೆಣ್ಮಕ್ಕಳು ತುಂಬ ಕಷ್ಟ ಇದೆ ಜೀವನ. ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಕಂಪೇರ್ ಮಾಡಿದ್ರೆ ತುಂಬ ಕಷ್ಟ ಇದೆ. ಸೊ ಅವ್ರ ಪೇರೆಂಟ್ಸು ಅಷ್ಟೇ, ಹೆಣ್ಮಕ್ಳನ್ನ ಹೆತ್ತಿರೋ ಪೇರೆಂಟ್ಸು ಹೆಣ್ಮಕ್ಳನ್ನ ಬೆಂಗಳೂರಿಗೆ ಕಳಿಸಿರ್ತಾರೆ ಅವ್ರ ಜೀವನ ಕಟ್ಕೊಳ್ಳೋಕ್ಕೆ. ನಾನು ನೇಹಾ ಒಬ್ಬಳ ಬಗ್ಗೆ ಮಾತಾಡ್ತಾಯಿಲ್ಲ, ನೇಹಾ ಅಂತ ಎಷ್ಟೋ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಹೆಣ್ಮಕ್ಳನ್ನ ಆಚೆ ಕಳಿಸಿರ್ತಾರೆ. ಹೀಗೆ ಮಾಡಿದ್ರೆ, ಹೀಗೆ ಕೊಲೆ, ಆ್ಯಸಿಡ್ಡು, ಅತ್ಯಾಚಾರ ಹೀಗೆ ಮಾಡಿದ್ರೆ ಪೇರೆಂಟ್ಸ್ಗೆ ಹೆಂಗೆ ಧೈರ್ಯ ಬರುತ್ತೆ ಹೆಣ್ಮಕ್ಳನ್ನ ಆಚೆ ಕಳ್ಸೋಕ್ಕೆ ಹೇಳಿ? ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡ್ತಾನೆ ಇರಲಿಲ್ಲ. ಇವಾಗ ಗೌರ್ಮೆಂಟ್ ಸ್ಕೀಮ್ಸ್ ತಂದು ಪೇರೆಂಟ್ಸನ್ನ ಎಜುಕೇಟ್ ಮಾಡಿ, ಸೊ ಹೆಣ್ಮಕ್ಳನ್ನ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ. ಸ್ವಲ್ಪ ಜನ ರೂರಲ್ ಏರಿಯಾದಲ್ಲಿ ಇನ್ನು ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡ್ತಾನೇ ಇಲ್ಲ. ಮೇ ಬಿ ಸೆಕೆಂಡ್ PUC ಸಾಕು, ನಿಲ್ಲಿಸ್ಬಿಡು, ಮದುವೆ ಆಗು, ಹೋಗು, ಲೈಫ್ ಸೆಟ್ಲ್ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ ಹೊರತು ಅಲ್ಲಿ ಗಂಡಿನ ಮನೆಗೆ ಹೋಗ್ಬಿಟ್ಟು ಅವಳು ಏನು ಕಷ್ಟ ಬೀಳ್ತಾಳೆ ಅಂತ ಅವ್ರು ತಿಳ್ಕೊಳ್ಳೋದು ಇಲ್ಲ. ಸೊ ತಿಳ್ಕೊಂಡ್ರೇನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಹೊರತು ಮಗಳಿಗೆ ಏನು ನೋವಾಗ್ತದೆ ಅಂತ ಕೇಳಲ್ಲ. ಎಷ್ಟು ನ್ಯೂಸಲ್ಲಿ ನೀವು ನೋಡ್ಬೋದು, ಹೆಣ್ಮಕ್ಳು ವರದಕ್ಷಿಣೆ ಕಿರುಕುಳ ಅಂತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಆ್ಯಸಿಡ್ ದಾಳಿ, ಅತ್ಯಾಚಾರ ಆವಾಗಲೇ ಹೇಳಿದಾಗೆ. ಸೊ ಹೆಣ್ಮಕ್ಳಿಗೆ ಫ್ರೀಡಮ್ ಎಲ್ಲಿದೆ ಹೇಳಿ? ಇವಾಗ ನೀವು ಹೇಳ್ತಾ ಇರ್ಬೋದು, ಇವಾಗ ನ್ಯೂಸಲ್ಲಿ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಆ ಸರ್ಕಾರ ಇದೆ, ಈ ಸರ್ಕಾರ ಇದೆ ಅಂತ. ಯಾವ ಸರ್ಕಾರ ಅಲ್ವಾ ಫ್ರೆಂಡ್ಸ್? ಸರ್ಕಾರ ಅನ್ನೋದು ಬರಲ್ಲ ಇಲ್ಲಿ. ಜಾತಿ ಮತ, ಅವ್ರು ಹಿಂದೂ, ಇವ್ರು ಮುಸ್ಲಿಮ್ಸ್, ಇವ್ರು ಲಿಂಗಾಯತರು, ಅದೆಲ್ಲ ಬೇಕಾಗೇ ಇಲ್ಲ. ಲಾಸ್ಟಲ್ಲಿ ಬರೋದು ಅಟ್ ಎಂಡ್ ಆಫ್ ದ ಡೇ ಬರೋದು ಒಂದು ಹುಡುಗಿ ಕೊಲೆ ಆಗಿರೋದು. ಎಷ್ಟು ಜನ ಇದು ನೇಹಾದ ಒಂದು ಪಬ್ಲಿಸಿಟಿ ಆಗಿದೆ ಅಷ್ಟೇ. ಇಂಥ ಎಷ್ಟೋ ಜನ ಹೆಣ್ಮಕ್ಳು ಇದನ್ನು ಅನುಭವಿಸ್ತಾ ಇದ್ದಾರೆ. ಸೊ ನಾನು ಗಂಡು ಮಕ್ಳಿಗೆ ಒಂದೇ ಕೇಳೋದು, ದಯವಿಟ್ಟು ಮೇ ಬಿ ಅವ್ರು ಅದೇ ಫೋಟೋ ರಿಲೀಸ್ ಮಾಡಿದ್ದಾರೆ ನ್ಯೂಸ್ ಚಾನೆಲ್ಗಳಲ್ಲಿ, ಅವರಿಬ್ಬರು ಲವರ್ಸ್ ಅಂತ. ಹೋಗಲಿ, ಲವರ್ಸೇ ಆಗಿದ್ರು ಅಂತ ತಿಳ್ಕೊಳ್ಳಿ. ಸೊ ಇವಾಗ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಬಿಟ್ಬಿಡಿ. ಒಂದು ಹುಡುಗಿ ಪ್ರೈವಸಿನ ರೆಸ್ಪೆಕ್ಟ್ ಮಾಡಿ. ಬೇಡವಾ, ಬಿಟ್ಬಿಡಿ. ದಯವಿಟ್ಟು ಹಿಂದೆ ಹೋಗೋದು, ಆ್ಯಸಿಡ್ ಹಾಕೋದು, ಕೊಲೆ ಮಾಡೋದು ಇದೆಲ್ಲ ಫ್ರೆಂಡ್ಸ್ ನೀವು ಯಾರವರು ಕೊಲೆ ಮಾಡಿದಾರಲ್ವ ಅವ್ರ ಅಪ್ಪ ಅಮ್ಮ ಎಷ್ಟು ಕನಸು ಕಂಡಿರ್ತಾರೋ ನೇಹಾ ಅವ್ರ ಅಪ್ಪ ಅಮ್ಮನೂ ಅಷ್ಟೇ ಕನಸು ಕಂಡಿರ್ತಾರೆ. ನೇಹಾ ಅವ್ರ ಅಪ್ಪ ಅಮ್ಮ ಅಲ್ಲ, ಪ್ರತಿಯೊಂದು ಅಪ್ಪ ಅಮ್ಮನೂ ಅವ್ರ ಮಕ್ಕಳ ಮೇಲೆ ಕನಸು ಕಟ್ಟಿರ್ತಾರೆ. ಸೊ ನನಗೆ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಡೈಲಿ ನೋಡಬೇಕಾದ್ರೆ ಆಲ್ಮೋಸ್ಟ್ ನೀವು ನ್ಯೂಸ್ ಚಾನಲ್ ಹಾಕಿದ್ರೆ 50% ಹುಡುಗಿಯರದೇ ಇರುತ್ತೆ. ಆ್ಯಸಿಡ್ ದಾಳಿ, ಕೊಲೆ, ಕಿಡ್ನ್ಯಾಪು, ರೇಪು ಇದ್ದೇ ಇರುತ್ತೆ. ಸೊ ನಾನು ಕೇಳೋದು ಒಂದೇ, ಹೆಣ್ಮಕ್ಳಿಗೆ ದಯವಿಟ್ಟು ಹಿಂಸೆ ಕೊಡಬೇಡಿ. ಅವ್ರ ಪ್ರೈವಸಿನ ಅವ್ರಿಗೂ ಮನಸ್ಸಿರುತ್ತಲ್ವ, ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಬಿಟ್ಬಿಡಿ. ನೇಹಾ ಹೇಳೋದ ಬಗ್ಗೆ ನನ್ನ ಪ್ರಕಾರ ಮುಸ್ಲಿಂ, ಹಿಂದೂ ಅದೆಲ್ಲ ಬೇಡ ಫ್ರೆಂಡ್ಸ್. ಅವಳೊಂದು ಹುಡುಗಿ ಕೊಲೆ ಆಗಿದೆ. ದಯವಿಟ್ಟು ಸರ್ಕಾರ ಯಾವುದೇ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, JDS ಆಗಿರಲಿ, ಒಂದು ಸ್ಟ್ಯಾಂಡ್ ತೊಗೊಂಡ್ರೆ ಈ ಕೊಲೆ, ಅತ್ಯಾಚಾರ ಹುಡುಗಿರ ಮೇಲೆ ಆಗ್ತಾ ಇರೋದಕ್ಕೆ ಒಂದೇ ಒಂದು ಸ್ಟ್ಯಾಂಡ್ ತೊಗೊಂಡ್ರೆ ಇದು ಸಿಸ್ಟಮೇ ಬದಲಾಗುತ್ತೆ, ಹುಡುಗಿರು ನೋಡೋ ರೀತಿನೇ ಬದಲಾಗುತ್ತೆ. ಸೊ ಗೌರ್ಮೆಂಟ್ ದಯವಿಟ್ಟು ಯಾವುದಾದ್ರೂ ಒಂದು ಸ್ಟ್ರಿಕ್ಟ್ ರೂಲ್ಸ್ ಮಾಡಿ ಹೆಣ್ಮಕ್ಳಿಗೋಸ್ಕರ ದಯವಿಟ್ಟು ಈ ಕೊಲೆ, ಅತ್ಯಾಚಾರ. ಸೊ ನಾನು ಆಗಲೇ ನ್ಯೂಸಲ್ಲಿ ನೋಡಿದಾಗೆ
10 ಲಕ್ಷ ರೂಪಾಯಿ ಕೊಡ್ತಾರೆ ಆ ಹುಡುಗನ್ನ, ಫಯಾಜ್ನ ಹೊಡೆದಾಕ್ದವ್ರಿಗೆ ಅಂತ. ಸೊ ಅದು 10 ಲಕ್ಷ ರೂಪಾಯಿ ಬದಲು ಗೌರ್ಮೆಂಟೇ ಒಂದು ಸ್ಟ್ರಿಕ್ಟ್ ರೂಲ್ ತೊಗೊಂಬಂದರೆ ಇದೆಲ್ಲ ಒಂದು ಹಂತಕ್ಕೆ ಬರುತ್ತೆ. ಕೊನೆ ಆಗುತ್ತೆ ಅಂತ ನಾನು ಹೇಳಲ್ಲ, ಒಂದು ಹಂತಕ್ಕೆ ಅಟ್ಲೀಸ್ಟ್ ಬರುತ್ತೆ. ಸೊ ಒಬ್ಬರು ಇಬ್ಬರು ನಿಂತ್ಕೊಂಡು ಜಸ್ಟಿಸ್ ಮಾತಾಡೋಕ್ಕೆ ಆಗೋದೇ ಇಲ್ಲ. ಸೊ ಇದು ಗವರ್ಮೆಂಟ್ ಒಂದು ರೂಲ್ಸ್ನ ತಗೊಬನ್ನಿ ಅಷ್ಟೇ ಫ್ರೆಂಡ್ಸ್. ಸೊ ನನಗೆ ಸ್ವಲ್ಪ ಬೇಜಾರಾಯಿತು ಈ ವಿಷಯದಲ್ಲಿ. ಸೊ ಎಷ್ಟು ದಿನ ಅಂತ ಹುಡುಗಿರಿಗೆ ಸೇಫ್ಟಿ ಇಲ್ದಿರೋ ಓಡಾಡೋದು. ಎಷ್ಟೋ ಹೆಣ್ಮಕ್ಳು ನೈಟ್ ಶಿಫ್ಟ್ ಮಾಡ್ತಾರೆ. ಸೊ ಅದರಲ್ಲಿ ನಾನು ನೈಟ್ ಶಿಫ್ಟ್ ಮಾಡಿದ್ದೀನಿ. ಎಲ್ಲಿದೆ? ನನಗೆ ಆ ಥರ ಅನುಭವ ಯಾವುದೂ ಆಗಿಲ್ಲ, ಆದ್ರೂ ಒಂದು ಹೆಣ್ಮಗು ಅಲ್ವಾ ಅದು. ಇಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ನೈಟ್ ಶಿಫ್ಟ್ ಮಾಡ್ಕೊಂಡು ಬರ್ತಾರೆ. ಸೊ ಅವ್ರಿಗೂ ಸೇಫ್ಟಿ ಇರಲೇಬೇಕಲ್ವ. ಮೇ ಬಿ ಕಂಪ್ನಿ ಸೇಫ್ಟಿ ಕೊಡುತ್ತೆ, ನಾನು ಕೊಡಲ್ಲ ಅಂತೆಲ್ಲ ಹೇಳ್ತಾ ಇರೋದು, ಸೇಫ್ಟಿ ಕೊಡುತ್ತೆ. ಸೊ ಎಷ್ಟು ಮಟ್ಟಕ್ಕೆ ಕೊಡುತ್ತೆ ಅನ್ನೋದು ಯೋಚನೆ ಮಾಡಬೇಕಲ್ವ. ಸೊ ಅಷ್ಟೇ ಫ್ರೆಂಡ್ಸ್. ಸೊ ನನಗೆ ಅದೇ ಇದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾನು ಜರ್ನಲಿಸಮ್ ಓದಿದ್ದೀನಿ. ವಿಮೆನ್ಸ್ ಬಗ್ಗೆ ಸ್ವಲ್ಪ ಗೌರವ ಇಟ್ಕೊಳ್ಳಿ. ಯಾಕಂದರೆ ನಿಮ್ಮ ಅಕ್ಕ ತಂಗಿರ ಥರನೇ ಕಷ್ಟವಿದ್ದು ಅವ್ರ ಅಪ್ಪ ಅಮ್ಮನೂ ಬೆಳೆಸಿರ್ತಾರೆ ಅವ್ರನ್ನ. ದಯವಿಟ್ಟು ಅವ್ರಿಗೆ ಬೇಡ ಅಂದರೆ ನಿಮ್ಗಿಷ್ಟ ಇಲ್ಲ, ಅವ್ರಿಗಿಷ್ಟ ಇಲ್ಲ ಅಂದರೆ ನೀವು ದಯವಿಟ್ಟು ಬಿಟ್ಬಿಡಿ. ಅವರ ಪ್ರೈವಸಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ನನ್ನಿಂದ ಏನು ಚೇಂಜ್ ಆಗಲ್ಲ ಅಂತ ಗೊತ್ತು, ಬಟ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಗಂಡು ಮಕ್ಕಳು, ದಯವಿಟ್ಟು ನನ್ನ ಕೈ ಮುಗಿತೀನಿ. ಒಂದು ಹುಡುಗಿಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಬಿಟ್ಬಿಡಿ. ಆ್ಯಸಿಡ್ಡು, ಕೊಲೆ, ಅದರಲ್ಲಿ ಆ ಹುಡುಗಿ ಜೀವನನೂ ಹಾಳು, ಅವ್ರ ಫ್ಯಾಮಿಲಿನೂ ಹಾಳು. ಇತ್ತ ಕಡೆ ನಿಮಗೂ ಏನಾದರೂ ಶಿಕ್ಷೆ ಆಗುತ್ತೆ, ನಿಮ್ಮ ಫ್ಯಾಮಿಲಿನೂ ಹಾಳಾಗುತ್ತೆ. ಸೊ ದಯವಿಟ್ಟು ಇವಾಗಿರೋ ಯೂತ್ಸ್ಗೆ ಒಂದೊಳ್ಳೆ ಮೆಸೇಜ್ ಕೊಡೋಣ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಮನೆಗಳಲ್ಲೂ ಹುಡುಗಿಯನ್ನ ಹೇಗೆ ರೆಸ್ಪೆಕ್ಟ್ ಮಾಡೋದು, ಹೇಗೆ ಮರ್ಯಾದೆ ಕೊಡೋದು, ಅವ್ರ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ದಯವಿಟ್ಟು ಮನೆಯಲ್ಲಿ ಹೇಳ್ಕೊಡಿ. ಗಂಡು ಮಕ್ಕಳಿಗಾದ್ರೂ ಸರಿ, ಹೆಣ್ಮಕ್ಳಿಗಾದ್ರೂ ಸರಿ, ಇಬ್ಬರೂ ಒಂದೇ ಸಮಾನ ನೋಡಿ. ಸೊ ನಾನು ಅಷ್ಟೇ ಭುವನ್ಗೆ ಇವಾಗಿಂದಾನೇ ಹೇಳ್ಕೊಡ್ತೀನಿ. ಸೊ ಗರ್ಲ್ಸ್ ಫೀಲಿಂಗ್ ಹಿಂಗಿರುತ್ತೆ, ಹಿಂಗೆ ಮಾಡಬಾರ್ದು, ಹಿಂಗೆ ಇದು ಮಾಡಬಾರ್ದು ಅಂತ ನಾನು ಇವಾಗಲಿಂದ ಅವ್ನಿಗೆ ಹೇಳ್ಕೊಡೋಕೆ ಶುರು ಮಾಡಿದ್ದೀನಿ. ಸೊ ದ್ಯಾಟ್ ಅವ್ನು ದೊಡ್ಡವನಾದ್ಮೇಲೆ ಇದು ಹುಡುಗಿಯರನ್ನ ರೆಸ್ಪೆಕ್ಟ್ ಮಾಡಲಿ ಅಂತ ಅಷ್ಟೇ. ಸೊ ನೀವು ಅಷ್ಟೇ ದಯವಿಟ್ಟು ಮಕ್ಕಳನ್ನ ಎಜುಕೇಟ್ ಮಾಡಿ, ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಕೊಡೋದು, ಅವ್ರ ಫೀಲಿಂಗ್ಸ್ ರೆಸ್ಪೆಕ್ಟ್ ಕೊಡೋದು ಕಲಿಸಿ. ಮತ್ತು ಮನೆಯಲ್ಲಿ ಹುಡುಗನ ಇಬ್ಬರೂ ಸಮಾನವಾಗಿ ನೋಡೋದು ಕಲೀರಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಇನ್ನೊಂದು ವಿಡಿಯೋ ಒಳಗಡೆ ಸಿಗ್ತೀನಿ ನಾನು. ಬಾಯ್, ಟೇಕ್ ಕೇರ್.